ನಾಡಿನ ಜನತೆಗೆ ಮತ್ತು ನಿಮಗೆಲ್ಲರಿಗೂ ಕೂಡ ಸಂವಿಧಾನ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು. ಸಂವಿಧಾನ ಅಂಗೀಕಾರವಾದಂಥ ದಿನವನ್ನು ನಾವು ಸಂವಿಧಾನ ದಿನಾಚರಣೆಯನ್ನಾಗಿ ಆಚರಣೆ ಮಾಡ್ತಾ ಇದ್ದೀವಿ. 1949 26ನೇ ತಾರೀಕು ಸಂವಿಧಾನ ರಚನಾ ಸಭೆಯಲ್ಲಿ ಸಂವಿಧಾನ ಅಂಗೀಕಾರ ಆಯಿತು. ಆ ದಿನವನ್ನೇ ನಾವು ಸಂವಿಧಾನ ದಿನಾಚರಣೆಯನ್ನಾಗಿ ಆಚರಣೆ ಮಾಡ್ತಾ ಇದ್ದೀವಿ. ದೇಶಕ್ಕೆ ಸ್ವಾತಂತ್ರ್ಯ ಬಂದದ್ದು 1947 ಆಗಸ್ಟ್ 15ನೇ ತಾರೀಕು. ಸಂವಿಧಾನ ಜಾರಿಯಾದದ್ದು 1950 ಜನವರಿ 26ನೇ ತಾರೀಕು. ಸಂವಿಧಾನ ರಚನಾ ಸಭೆ ಸ್ಥಾಪನೆಯಾದದ್ದು 1946. ಇದರ ಮೊದಲನೇ ಅಧ್ಯಕ್ಷರಾಗಿದ್ದಂಥವರು ಶಿನಾ ಅವರು, ಆಮೇಲೆ ರಾಜೇಂದ್ರ ಪ್ರಸಾದ್ ಅವರು ಇದರ ಅಧ್ಯಕ್ಷರಾದರು. ಮೊದಲನೇ ಸಭೆ ಶಿನಾ ಅವರ ಅಧ್ಯಕ್ಷತೆಯಲ್ಲೇ ನಡೀತು. ಈ ದೇಶದ ಜನ ಮತ್ತು ಸ್ವಾತಂತ್ರ್ಯ ಹೋರಾಟಗಾರರು ನಮ್ಮ ದೇಶಕ್ಕೆ ಒಂದು ಸಂವಿಧಾನ ಬೇಕು, ಈ ದೇಶದ ಜನರಿಗೆ ಎಂಥ ಸಂವಿಧಾನ ಬೇಕು ಅಂತಕ್ಕಂಥದ್ದನ್ನು ವಿಚಾರ ಮಾಡಿ ಆ ಸಂವಿಧಾನ ರಚನೆ ಆಗಬೇಕಾದ್ರೆ ಸಂವಿಧಾನ ರಚನಾ ಸಮಿತಿಯನ್ನು ಸ್ಥಾಪನೆ ಮಾಡಿದ್ರು. ಪ್ರತಿಯೊಂದು ವಿಧಿನೂ ಕೂಡ ಚರ್ಚೆ ಆಗಿದೆ ಸಂವಿಧಾನ ರಚನಾ ಸಭೆಯಲ್ಲಿ. ಸುಮಾರು 1 ವರ್ಷ ಕಾಲ ಸಂವಿಧಾನದ ಪ್ರತಿಯೊಂದು ವಿಧಿನೂ ಕೂಡ ಚರ್ಚೆ ಆಗಿದೆ. ಸಂವಿಧಾನ ರಚನೆಯಾದಾಗ 395 ವಿಧಿಗಳಿದ್ದವು, 8 ಶೆಡ್ಯೂಲ್ಗಳಿದ್ದವು. ಈಗ 448 ವಿಧಿಗಳಿದ್ದಾವೆ, 12 ಶೆಡ್ಯೂಲ್ಗಳಿದ್ದಾವೆ. ಮತ್ತು ಸಂವಿಧಾನ ಇಲ್ಲಿವರೆಗೆ 106 ಬಾರಿ ತಿದ್ದುಪಡಿಯಾಗಿದೆ. ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ ವಿದ್ಯಾರ್ಥಿಗಳಿರೋದ್ರಿಂದ ಇವೆಲ್ಲ ಗೊತ್ತಾಗಲಿ ಇತಿಹಾಸ ಅಂತ ಹೇಳಿ ಹೇಳ್ತಾ ಇದ್ದೀನಿ.